ಮಕ್ಕಳ ಮೂಳೆ ಆರೋಗ್ಯಕ್ಕೆ ಜಾಗೃತಿ ಗೋ ಸ್ಟ್ರೈಟ್ ಇಂಡಿಯಾ. ಮೈಸೂರಿನಲ್ಲಿ ಉಚಿತ ಬಿಎಂಡಿ ತಪಾಸಣಾ ಶಿಬಿರ. ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯುತ್ತಿರುವ ಬೋನ್ ಅಂಡ್ ಜಾಯಿಂಟ್ ವೀಕ್ 2026 ಅಂಗವಾಗಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ವತಿಯಿಂದ ಸೋಮವಾರ ಗೋಕುಲಂನ ಲಯನ್ಸ್ ಸೇವಾ ನಿಕೇತನದಲ್ಲಿ ಉಚಿತ ಬೋನ್ ಮಿನರಲ್ ಡೆನ್ಸಿಟಿ ತಪಾಸಣಾ ಹಾಗೂ ಮೂಳೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಲಯನ್ ಶಾಲೆಯ ಎಲ್ಕೆಜಿ ಹಾಗೂ ಯುಕೆಜಿ ವಿದ್ಯಾರ್ಥಿಗಳಿಗೆ ಉಚಿತ ಬಿಎಂಡಿ ತಪಾಸಣಾ ನಡೆಸಿ ಬೆನ್ನುಮೂಳೆಯ ವಕ್ರತೆ, ನಾಕ್ ನೀ, ಬೌಲೆಗ್, ಫ್ಲಾಟ್ ಫೀಟ್ ಸೇರಿದಂತೆ ಮೂಳೆ ಸಂಬಂಧಿತ ಸಮಸ್ಯೆಗಳ ಆರಂಭಿಕ ತಪಾಸಣೆ ಮಾಡಲಾಯಿತು. ಗ್ರೋತ್ ಸ್ಟ್ರೈಟ್ ಇಂಡಿಯಾ ಒನ್ ಸ್ಕೂಲ್ 1 ಅವರ್ 1 ಹೆಲ್ದಿಯರ್ ಫ್ಯೂಚರ್ ಅಭಿಯಾನದಡಿ ಮಕ್ಕಳಿಗೆ ಉತ್ತಮ ಭಂಗಿ, ಶಾಲಾ ಬ್ಯಾಗ್ ಅನ್ನು ಸರಿಯಾದ ರೀತಿಯಲ್ಲಿ ಹೊರುವ ವಿಧಾನ, ದೈನಂದಿನ ವ್ಯಾಯಾಮ, ಪೌಷ್ಟಿಕ ಆಹಾರ ಮತ್ತು ವಿಟಮಿನ್ ಡಿ ಮಹತ್ವದ ಕುರಿತು ಅರಿವು ಮೂಡಿಸಲಾಯಿತು. ತಪಾಸಣೆಯಲ್ಲಿ ಅನುಮಾನಾಸ್ಪದ ಸಮಸ್ಯೆಗಳು ಕಂಡುಬಂದ ಮಕ್ಕಳನ್ನು ಹೆಚ್ಚಿನ ಪರೀಕ್ಷೆಗಾಗಿ ರೆಫರ್ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಆರ್ಥೋಪೆಡಿಕ್ ತಜ್ಞ ವೈದ್ಯರು, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಹಾಗೂ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು. ಬೆನ್ನು ಅಂತ ಇದೆಲ್ಲ ಏನು ಅಂದರೆ ನಮಗೆ ಅರ್ಲಿ, ನಾನು ಸ್ಪೈನ್ ಸರ್ಜನೇ, ನಾನು ಗೂನ್ಬೆನ್ನು ಸರಿ ಮಾಡುವ ಸರ್ಜನೇನೆ. ಬಟ್ ಇದರಲ್ಲೆಲ್ಲ ನಾವು ಬೇಗನೆ ಈ ಥರ ಕಂಡಿಡಿದ್ರೆ ದೊಡ್ಡ ಸರ್ಜರಿನ ನಾವು ಅವಾಯ್ಡ್ ಮಾಡ್ಬೋದು. ಅದೇ ಥರನೇ ಕಾಲ್ದು ಡಿಫಾರ್ಮಿಟೀಸು, ಈಗ ಬೋ ಲೆಗ್ಸು ಅಂತ ಹೇಳ್ತೀವಿ, ಅಥವಾ ನಾಕ್ ನೀ ಅಂತ ಹೇಳ್ತೀವಿ, ಫ್ಲ್ಯಾಟ್ ಫೀಟ್ ಅಂತ ಹೇಳ್ತೀವಿ. ಇದೆಲ್ಲ ಸದ್ಯಕ್ಕೆ ಅಷ್ಟು ದೊಡ್ಡ ವಿಷಯ ಥರ ಕಾಣಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದು ತೊಂದರೆ ಕೊಡುತ್ತೆ, ನಡೆಯೋಕ್ಕೆ ಕಷ್ಟ ಆಗುತ್ತೆ, ಸ್ಪೋರ್ಟ್ಸ್ ಆಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ನು ತುಂಬಾ ಇಂಪಾರ್ಟೆಂಟು ಈ ಸ್ಕ್ರೀನಿಂಗಲ್ಲಿ. ಮತ್ತು ಬೇರೆ ಏನು ಮಾಡ್ತೀವಿ ಅಂತ ಇದು ಮುಂಚೆ ಬರೀ ಸ್ಕ್ರೀನಿಂಗ್ ಮಾತ್ರ ಮಾಡ್ತಾಯಿದ್ವಿ, ರೆಫರಲ್ ಮಾಡ್ತಾಯಿದ್ದೀವಿ ಅಷ್ಟೇ. ಇದು ಮಾತ್ರ ಅಲ್ಲ, ನಾವು ಪ್ರಿವೆನ್ಷನು ಮಾಡೋಕ್ಕೆ ಇಷ್ಟಪಡ್ತೀವಿ. ಈ ಸಲ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು 4-5 ಎಕ್ಸಸೈಸ್ ತೋರಿಸ್ಕೊಡ್ಬೇಕು. ಈಗಿನ ಮಕ್ಕಳಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ, ಅಥವಾ ನ್ಯೂಟ್ರಿಷನ್ನು. ಏನಕ್ಕೆ ಅಂದರೆ ಅವರು ಆಚೆ ಹೋಗಲ್ಲ, ಜಾಸ್ತಿ ಮೊಬೈಲಲ್ಲಿ ಇರ್ತಾರೆ, ಅಥವಾ ಕಂಪ್ಯೂಟ್ರಲ್ಲಿ ಇರ್ತಾರೆ, ಅಥವಾ ಇಂಡೋರ್ಸ್ ಜಾಸ್ತಿ. ಔಟ್ಡೋರ್ದು ಚಟುವಟಿಕೆಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ನಮ್ಮ ಮೋಟೋ ಪ್ರಕಾರ ಎವ್ರಿ ಡೇ 1 ಅವರ್ ಆಚೆ ಡೇ ಟೈಮಲ್ಲಿ ಮಕ್ಕಳು ಆಡಬೇಕು ಕಂಪಲ್ಸರಿಯಾಗಿ ಅಂತ ಅದನ್ನ ಮಾಡಿ. ದಟ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್. ಬಿಕಾಸ್ ವಿಟಮಿನ್ ಇ ಏನಾಗಿದೆ ಅಂದರೆ ಡಿಫಿಷಿಯನ್ಸಿ ಒಂಥರ ಪ್ಯಾಂಡಮಿಕ್ ಥರ ಆಗಿಬಿಟ್ಟಿದೆ. ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ವಿ ಆರ್ ಸೆಲೆಬ್ರೇಟಿಂಗ್ ಫ್ರಮ್ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ along with our KO Karnataka Orthopedic and our local MOS and our Lions Club to educate the public and to take care of the children's. That is go straight India means ನಿಮಗೆ ಗೊತ್ತಿದೆ, ಮಕ್ಕಳುಗಳು ಡಿಫಾರ್ಮ್ ಇರ್ತಾರೆ, ಸ್ಕೂಲಿಗೆ ಬರ್ತಾರೆ, ಫಸ್ಟು ಟೀಚರ್ ಅಬ್ಸರ್ವ್ ಮಾಡ್ತಾರೆ, ಕುಂತ್ಕೊಂಡು ಹೋಗೋದು, ಫಿಟ್ಸ್ ಬರೋದು ಅಂಥದ್ದೆಲ್ಲ. ಆಮೇಲೆ ಸ್ಕೋಲಿಯೋಸಿಸ್ ಅದೆಲ್ಲ ಅರ್ಲಿ ಮುಂಚೆನೇ ಡಿಟೆಕ್ಟ್ ಮಾಡಿ ಡಾಕ್ಟ್ರಿಗೆ ಕಳಿಸಿದರೆ ಮಕ್ಕಳು ಡಾಕ್ಟ್ರ್ ಏನು ಮಾಡ್ತಾರೆ, ಅದಕ್ಕೆ ಸರಿ ಎಕ್ಸ್ರೇ ಮಾಡಿ ಆವಾಗಲೇ ಟ್ರೀಟ್ ಮಾಡಿಬಿಟ್ರೆ ಮಗು ಸ್ಟ್ರೈಟಾಗಿರುತ್ತೆ. ಆಮೇಲೆ ಸರಿಯಾಗಿ ಊಟ ಇಲ್ದಲೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆದರೆ ಬೋಲೆಕ್ಸ್ ಕಾಲೆಲ್ಲ ಸೊಟ್ಟ ಆಗುತ್ತೆ. ಆವಾಗ ಅದನ್ನು ಕೊಟ್ಟರೆ ಸರಿಯಾಗುತ್ತೆ. ಅದನ್ನು ಟು ಪ್ರಿವೆಂಟ್ ಡಿಫಾರ್ಮಿಟೀಸ್ ಅವರ್ ಲಯನ್ಸ್ ಕ್ಲಬ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದಿ ಆರ್ಥೋಪೆಡಿಕ್ ಅಸೋಸಿಯೇಷನ್. ಇಟ್ ಈಸ್ ಎ ಆಲ್ ಇಂಡಿಯಾ ಪ್ರೋಗ್ರಾಮ್ ಫಾರ್ 7 days we are doing. And also to the elder persons, post menopause women ಅವ್ರಿಗೂ ಮಾಡ್ತಾಯಿದ್ವಿ. ಸೀನಿಯರ್ ಸಿಟಿಸನ್ಸ್ ಫಾಲ್ ಆದಾಗ ಅವ್ರಿಗೂ ಮನೆಯಲ್ಲಿ ಮಲಗಿಬಿಡ್ತಾರೆ, ಇದು ನೋಡೋಕೆ, ಅದಕ್ಕೆ ಕ್ಯಾಲ್ಸಿಯಮ್ ಎಲ್ಲ ಕೊಟ್ಟು ಮೂಳೆ ಗಟ್ಟಿ ಮಾಡಿ. ಅದಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈಗಿನ ಪ್ರೆಸಿಡೆಂಟ್ ಆದ ಮೋತಿ ಸಾರ್ ಇದ್ದಾರೆ, ನಮ್ಮ ಹಿರಿಯ ಚಾರ್ಟರ್ ಮೆಂಬರ್ ಗುರುರಾಜ್ ಸಾರ್ ಇದ್ದಾರೆ, ಇಲ್ಲಿನ ಸೇವಾನಿಕೇತನ್ ಇದರ ಚೇತನ್ ಕುಮಾರ್ ಇದ್ದಾರೆ. ಸೊ ಅವರ ಅನಿಸಿಕೆಯನ್ನು ಹೇಳ್ತಾರೆ. ಇಟ್ ಈಸ್ ಎ ಗುಡ್ ಪ್ರೋಗ್ರಾಮ್. ಆಲ್ ಸ್ಕೂಲ್ ಶುಡ್ ಟೀಚ್ ದಿ ಚಿಲ್ಡ್ರನ್ ಟು ಪ್ರಿವೆಂಟ್ ದಿ ಡಿಫಾರ್ಮಿಟೀಸ್ ಅವ್ರ ಲೈಫ್. ಆಮೇಲೆ ಒನ್ ಮೋರ್ ಥಿಂಗ್ ಇಸ್ ಬಾಯ್ಸ್ಚರ್ ಆಫ್ ದಿ ಬೇಬಿ ಅಂತ. ನಾನು ಮಕ್ಕಳ ವೈದ್ಯ, ಸುಮಾರು 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಮೈಸೂರಲ್ಲಿ. ಈ ದಿನದ ಕಾರ್ಯಕ್ರಮದ ವಿಶೇಷ ಏನಂತಂದರೆ, ಮಕ್ಕಳಲ್ಲಿ ಸಾಧಾರಣವಾಗಿ ಮೂಳೆಗೆ, ಕೀಲುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತಂದೆ ತಾಯಿಯರು ಬಂದು, ನಾವು ಮಕ್ಕಳಿಗೆ ವೈದ್ಯನಾಗಿರೋ ನನ್ನ ಕ್ಲಿನಿಕಲ್ಲಿ ಬಂದು ಹೇಳ್ಕೊತಾರೆ. ಕೆಲವರು ಕಾಲು ನೋವು ಬರುತ್ತೆ, ಆಮೇಲೆ ಕತ್ತು ನೋವು ಬರುತ್ತೆ, ಆಮೇಲೆ ಸೀದಾ ನಡೆಯೋದಿಲ್ಲ, ಆಮೇಲೆ ಟಿಪ್ ಟೋ ಮಾಡ್ತಾರೆ. ಇವೆಲ್ಲ ಕೆಲವು ಸಮಸ್ಯೆಗಳಿರುತ್ತೆ. ಇದನ್ನೆಲ್ಲ ಅತಿ ಆರಂಭದಲ್ಲೇ ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ದಾರಿ ತೋರಿಸಿ ಸರಿಯಾದ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಇದರಿಂದ ಆಗೋ ಬೇಗ ವಿಕಲತೆ ಸಮಸ್ಯೆಯನ್ನು ತಡೆಗಟ್ಟೋದಕ್ಕೂ ಸಾಧ್ಯತೆ ಆಗಿರುತ್ತೆ.
ಈ ದೃಷ್ಟಿನಿಟ್ಕೊಂಡು ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ನ ವತಿಯಿಂದ ಈ ಸ್ಕ್ರೀನಿಂಗ್ ಕ್ಯಾಂಪ್ನ ಈ ವಾರ ಪೂರ್ತಿ ಮಾಡಿಕೊಂಡು ಹೋಗೋದು. ಆಮೇಲೆ ಹಿರಿಯ ಅದೇ ಗ್ರೋ ಸ್ಟ್ರೈಟ್ ಇಂಡಿಯಾ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಥೀಮ್ ಇಟ್ಕೊಂಡು ಮಾಡ್ತಾಯಿದ್ದೇವೆ. ಇದನ್ನು ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಸಮಸ್ಯೆಗಳು ಶುರುವಾತಲ್ಲೇ ಇದ್ದರೆ ಅದಕ್ಕೆ ನಾವು ರೆಫರ್ ಮಾಡಿ ಆರ್ಥೋಪೆಡಿಕ್ ಡಾಕ್ಟ್ರುಗಳಿಗೆ ತೋರಿಸಿ ಅದನ್ನು ಮುಂಚೆನೇ ಮಾಡಿಕೊಂಡ್ರೆ, ಈಗ ಗೋಪಿನಾಥ್ ಅವರೇ ಹೇಳಿದ್ರು 10% ಹೆಚ್ಚು ತೂಕ ಇರಬಾರ್ದು. ಯಾಕಂದರೆ ಸ್ಕೂಲ್ ಬ್ಯಾಗ್ಗಳನ್ನ ಎತ್ಕೊಂಡು ಹೋಗಿ ಬೇಕಾದ ಸಂದರ್ಭಗಳಲ್ಲಿ ಅವರಲ್ಲಿ ಡ್ರೂಪಿಂಗ್ ಶೋಲ್ಡರ್ಸ್ ಆಗುತ್ತೆ, ಆಮೇಲೆ ಬೆನ್ನೋವು ಬರುತ್ತೆ. ಆಮೇಲೆ ಇವಾಗೆಲ್ಲೂ ಹೆಚ್ಚು ಮೀಡಿಯಾ ನೋಡೋದು, ಮೊಬೈಲ್ ಲ್ಯಾಪ್ಟಾಪಲ್ಲಿ ಕಾಲ ಕಳೆದಾಗ ಸ್ಟಿಫ್ ನೆಕ್ ಬರುತ್ತೆ. ಇದಕ್ಕೆಲ್ಲ ಅರ್ಥ ಮಾಡಿಕೊಂಡು ಸರಿಯಾದ ದಾರಿ ನಾವು ತೋರಿಸಿದ್ರೆ ಈ ಆಗೋ ಸಮಸ್ಯೆಯ ವಿಪರೀತತೆಯನ್ನು ತಡೆಗಟ್ಟೋದಕ್ಕೂ ಸಾಕಷ್ಟು ಸಾಧ್ಯತೆ ಆಗುತ್ತೆ. ಇದನ್ನು ಪ್ರಿವೆನ್ಷನ್ ಮಾಡೋದಕ್ಕಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದಕ್ಕೆ ಡಾಕ್ಟರ್ ಗೋಪಿನಾಥ್ ಅವರ ನೇತೃತ್ವದಲ್ಲಿ ಆರ್ಥೋಪೆಡಿಕ್ ಟೀಮ್ ಅವ್ರು ಬರ್ತಾರೆ. ಆಮೇಲೆ ಬರೀ ಮಕ್ಕಳಿಗಷ್ಟೇ ಅಲ್ಲ, ಮಕ್ಕಳ ಪೋಷಕರು, ಆಮೇಲೆ ಟೀಚರ್ಸ್, ಅವರಲ್ಲೂ ಇದಕ್ಕೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳಿದ್ದರೆ ಆ ಏಜಿಗೆ ತಕ್ಕಾಗೆ ಬೋನ್ ಮಿನರಲ್ ಡೆನ್ಸಿಟಿ ಅಂತ ನೋಡಿಕೊಂಡು ಅದನ್ನು ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಅವ್ರಿಗೂ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ದಾರಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ. ಇದೇ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಕೊಡೋದು ಅಂಥೇಳಿ. ನಮ್ಮ ಶಾಲೆಯಲ್ಲಿ ನಾವು ಲಯನ್ಸ್ ಕ್ಲಬ್ಬಿಂದ ಎಲ್ಲ ಥರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಡಿಫಾರ್ಮಿಟಿ ಬರಬಾರ್ದು. ಅದು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಸಣ್ಣ ಪುಟ್ಟ ಡಿಫಾರ್ಮಿಟಿ ಇದ್ದರೂ ಕೂಡ ನಮ್ಮ ಆರ್ಥೋಪೆಡಿಕ್ ಅಸೋಸಿಯೇಷನ್ನಿಂದ ಅವರು ಡಾಕ್ಟ್ರುಗಳೆಲ್ಲ ಇಲ್ಲಿ ಬಂದು ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟು ಕರೆಕ್ಷನ್ಸ್ ಮಾಡೋದಲ್ಲದೆ ಟ್ರೀಟ್ಮೆಂಟು ಕೊಡ್ತಾರೆ. ಆ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ, ನಮ್ಮ ಶಾಲೆ ಅಷ್ಟೇ ಅಲ್ಲ, ಇವತ್ತು ನಮ್ಮ ಶಾಲೆಯಲ್ಲಿ ಶುರು ಮಾಡಿದ್ದೀವಿ, ಬೇರೆ ಬೇರೆ ಮೈಸೂರಲ್ಲಿರೋ ಬೇರೆ ಬೇರೆ ಶಾಲೆಗಳಿಗೂ ಹೋಗಿ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಅಥವಾ ಟೀಚರ್ಸ್ಗೆ ಸ್ವಲ್ಪ ಎಜುಕೇಟ್ ಮಾಡಿ, ಅದ್ರ ಜೊತೆಗೆ ನಾವು ಅಕಸ್ಮಾತ್ ಏನಾದ್ರು ಅವ್ರಿಗೆ ಕರೆಕ್ಷನ್ಸ್ ಬೇಕಾದರೆ ಆದಷ್ಟು ಮಟ್ಟಿಗೆ ಉಚಿತವಾಗಿ ಮಾಡಿಕೊಡ್ತೀವಿ. KR ಆಸ್ಪತ್ರೆಗೆ ಹೋಗ್ಬೋದು, ಮಣಿಪಾಲ್ ಆಸ್ಪತ್ರೆಗೆ ಹೋಗ್ಬೋದು, ಅಥವಾ JSS ಆಸ್ಪತ್ರೆಗೆ ಹೋಗ್ಬೋದು, ಕರೆಕ್ಷನ್ಸ್ ಮಾಡಿ ಕೊಡ್ತಾರೆ. ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡೋದ್ರಿಂದ ಆ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗಲಿ ಅಂತ ಯೋಚನೆ. ಅದೇ ರೀತಿ ಹಿರಿಯ ನಾಗರಿಕರಿಗೆ ಬೇರೆ ಬೇರೆ ಎಸ್ಪೆಷಲಿ ಹೆಂಗಸರಲ್ಲಿ ಸ್ವಲ್ಪ ಮೆನೋಪಾಸ್ ಆದ ತಕ್ಷಣ ಆ ಟೈಮಲ್ಲಿ ಸ್ವಲ್ಪ ಅವರಿಗೆ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಆ ದೃಷ್ಟಿಯಿಂದ ಅವ್ರಿಗೆ ಬೇಕಾದ ಕ್ಯಾಲ್ಸಿಯಮ್ಮು ಅಂಥವೆಲ್ಲ ಕೊಡಲಿಕ್ಕೂ ಕೂಡ ನಾವು ಸಾಕಷ್ಟು ಪ್ರಯತ್ನ ಪಡ್ತೀವಿ. ಇದು ನಮ್ಮ ಸೇವೆ ಸಂಪೂರ್ಣ ಉಚಿತ. ಲಯನ್ಸ್ ಕ್ಲಬ್ಬಿಂದ ಒಂದು ವಿಶೇಷ ಸೇವೆ, ಮೈಸೂರಿನ ಜನತೆಗೆ ಅನುಕೂಲ ಆಗಲಿ ಅಂಥೇಳಿ ಮಾಡ್ತಾಯಿದ್ದೆ. ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ, ಲಯನ್ ಸೇವಾ ನಿಕೇತನ್ ಮೈಸೂರು ವೆಸ್ಟ್ನ ಪ್ರೆಸಿಡೆಂಟು. ಬಹುಶಃ ಇದೊಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಮಕ್ಕಳಿಗೆ, ಅದೇ ರೀತಿ ಅವರು ಆರೋಗ್ಯ ಕಾಪಾಡಿಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಅದ್ರ ಸಲುವಾಗಿ ನಾವು ಇಂದಿನ 1-2 ವಾರದ ಮುಂಚೆ ಇಲ್ಲಿ ಒಂದು ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿದ್ವಿ. ನಮ್ಮಲ್ಲಿರೋಂಥ 980 ಜನ ಮಕ್ಕಳಿಗೂ ಐ ಸ್ಕ್ರೀನಿಂಗು ಮತ್ತು ಪೀಡಿಯಾಟ್ರಿಕ್ ಸ್ಕ್ರೀನಿಂಗ್ ಎರಡೂ ಮಾಡಿ, ಯಾರ್ಯಾರ ಮಕ್ಕಳಿಗೆ ತೊಂದರೆ ಇದೆ ಅವ್ರನ್ನ ಪೇರೆಂಟ್ಸ್ನ ಕರೆದು ಅವ್ರ ಹತ್ರ ಮಾತಾಡಿ ಈ ಸ್ಕ್ರೀನಿಂಗ್ ಮಾಡಿದಾಗ ನಮಗೆ ಗೊತ್ತಾಯಿತು ಎಷ್ಟೊಂದು ಜನ ಮಕ್ಕಳಿಗೆ ಆ ಬೋರ್ಡೇ ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಮಕ್ಕಳೇನೋ ಅಂದ್ಕೊಂಡಿರ್ತಾರೆ, ನಾವು ದೂರ ಕೂತಿರ್ತೀವಿ. ಬಟ್ ಈ ಥರ ಸ್ಕ್ರೀನಿಂಗ್ಗಳು ಮಾಡಿದಾಗ ನಮಗೂ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ಗೆ ಎಲ್ಲಿ ತೊಂದರೆ ಆಗ್ತಾಯಿದೆ. ಮತ್ತು ಅವ್ರ ಪೇರೆಂಟ್ಸ್ಗೂ ಬಹುಶಃ ಇವತ್ತಿನ ದಿನ ಎಲ್ಲರೂ ಪೇರೆಂಟ್ಸ್ ಅವರವರು ಬ್ಯುಸಿನೇ ಇರ್ತಾರೆ. ಸೊ ಅದರಿಂದ ಅವ್ರಿಗೂ ಗೊತ್ತಾಗಿದೆ ಏನೇನು ತೊಂದರೆ ಆಗ್ತಿದೆ ಅಂತ. ಅದೇ ರೀತಿ ಇನ್ ಕಂಟಿನ್ಯೂಷನ್ ಆಫ್ ದಟ್ ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ ಅವರ ಜೊತೆ ನಾವು ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಮತ್ತು ಲಯನ್ಸ್ ಸೇವಾ ನಿಕೇತನ್ ಸ್ಕೂಲ್ದು ಇವತ್ತು ನಾವು LKG, UKG, ಫಸ್ಟ್ ಸ್ಟ್ಯಾಂಡರ್ಡು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಒಂದು ಬೋನ್ ಡೆನ್ಸಿಟಿ ಕಾರ್ಯಕ್ರಮನ ಮಾಡ್ಕೋತಾ ಇದ್ದೀವಿ. ಇದು ಮೂಲ ಉದ್ದೇಶ ಏನಂದರೆ, ಬಹುಶಃ ನೀವು ನೋಡಿರ್ಬೋದು ಮಕ್ಕಳೆಲ್ಲನೂ, ಈಗ ಫಾರ್ ಎಕ್ಸಾಂಪಲ್ ನೀವು ಅಸೆಂಬ್ಲಿಯಲ್ಲೂ ನೋಡಿದ್ರಿ ಎಷ್ಟು ಜನ ಮಕ್ಕಳು ಸ್ಟ್ರೈಟಾಗಿ ನಿಂತಿದ್ರು, ಎಷ್ಟು ಜನ ಮಕ್ಕಳು ಪೋಶ್ಚರ್ ಹೆಂಗಿತ್ತು. ಬೇಸಿಕಲಿ ಇದೊಂದು ಉದ್ದೇಶ ಏನು ಅಂದರೆ ಆ ಮಕ್ಕಳದು ಪೋಶ್ಚರ್ ಕರೆಕ್ಷನ್ಸು, ಅವರು ತಿನ್ನೋಂಥ ಊಟ, ಅವ್ರಿಗೆ ಏನೇನು ತಿನ್ನಬೇಕು, ಯಾವುದು ಡಯಟ್ ಫುಡ್ಡು, ಮತ್ತು ಅವ್ರ ಬಾಡಿ ಪೋಶ್ಚರ್ ಕರೆಕ್ಷನ್ಸು, ಇಷ್ಟನ್ನೂ ಅವ್ರ ಹತ್ರ ಒಂದು ಪ್ಲೆಜ್ನ ತೊಗೊಂಡಿದ್ದೀವಿ ಮಕ್ಕಳ ಹತ್ರ, ನೀವೇನು ಮಾಡಬೇಕು, ಹೇಗಿರಬೇಕು ಅಂತ. ಮತ್ತು ಈಗೆಲ್ಲರೂ ಅಂದರೆ ಡಾಕ್ಟರ್ಸ್ ಎಲ್ಲ ಬರ್ತಾಯಿದ್ದಾರೆ, ಅವರೆಲ್ಲರೂ ಮಕ್ಕಳನ್ನ ಅಸೆಸ್ ಮಾಡಿ
ಅಸೆಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಏನು ತೊಂದರೆ ಇದೆ ಅಂತ. ಆ ತೊಂದರೆನ ನಾವು ಪೇರೆಂಟ್ಸ್ಗೆ ತಿಳಿಸಿ ಆ ಪೇರೆಂಟ್ಸ್ಗೆ ನಾವು ಮಾತಾಡಿ ಯಾವ್ಯಾವ ಹಾಸ್ಪಿಟಲ್ಸ್ಗೆ ರೆಫರ್ ಮಾಡಬೇಕು ನಾವು ಮಾಡಿಕೊಡ್ತೀವಿ. ಇದು ಕಾರ್ಯಕ್ರಮದ ಮೂಲ ಉದ್ದೇಶ.